ಏಯ್ ಬರ್ರಯ್ಯ ಬೇಗ, ನಿಮ್ಮನ್ನ ನಂಬ್ಕೊಂಡ್ರೆ ಕೆಲಸ ಆದಂಗೆ ನಡೀರಿ, ತಗೊಂಡು ನಡೀರಿ. ಅದಕ್ಕೆ ಒಂದು ನಿಮಿಷ, ತಾಂಬೂಲನ ಸಿದ್ಧ ಮಾಡಿಸಿದ್ದೀನಿ, ನಡೀರಿ, ಬೇಗ ನಡೀರಿ. ಗಂಡಿನ ಮನೆಗೆ ಹೋಗಿ ಕೊಟ್ಟು ಬರಬೇಕು. ಆದಿ, ನಾನು ನೀನೇ ಹೋಗ್ಬಿಟ್ಟು ಬರೋಣ, ಜೊತೆನಲ್ಲಿ ಮನು ಬೇಡ. ಇದೇನದಕ್ಕೆ ಹೀಗೆ ಕೇಳ್ತಾ ಇದ್ದೀರಾ? ಮನು ಈ ಮನೆ ವಾರಸ್ದಾರ, ಅವನಿಂದನೇ ಈ ಮದುವೆ ನಡೀತಾ ಇರೋದು. ಅವನಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನಡೀರಿ, ಹೊರಡೋಣ. ಏ ಬಾನಿ, ಏನು ಮಾತು ಅಂತ ಆಡ್ತಾ ಇದೆಯಾ? ನೀನು ಹೇಗೆ ತಾಂಬೂಲ ಎಲ್ಲ ತಗೊಂಡು ಹೋಗೋಕ್ಕಾಗತ್ತೆ? ಮನು, ನೀನು ಈ ಮನೆ ವಾರಸ್ದಾರ. ನೀನೇ ನಿನ್ನ ಕೈಯಾರೆ ಹೂವು ಹಣ್ಣು ಬಟ್ಟೆ ಎಲ್ಲ ತಗೊಂಡು ಹೋಗಿ ನಿಮ್ಮ ಭಾವನ ಕೈಲಿ ಕೊಟ್ಟು ಬರಬೇಕು, ಗೊತ್ತಾಯ್ತಾ? ಬೇಗ ಹೋಗಿ ಕೊಟ್ಟು ಬನ್ನಿ. ಇಡೀ ದಿನ ಅದೇ ಕೆಲಸ ಮಾಡ್ತಾ ಇರಬೇಡಿ. ಮನೆಯಲ್ಲಿ ಬೇಕಾದಷ್ಟು ಕೆಲಸ ಬಾಕಿ ಇದೆ. ಮನು, ನಾ ಹೇಳಿದ ಅರ್ಥ ಆಯ್ತು ತಾನೆ? ನೀನೇ ನಿನ್ನ ಕೈಯಾರೆ ಕೊಟ್ಟು ಬರಬೇಕು. ಸರಿ ಅಬ್ಬೆ. ಅದಕ್ಕೆ ನೀವು ಮನನು ಶಾಸ್ತ್ರ ಮುಗಿಸ್ಕೊಳ್ಳಿ. ನಾನು ಪರಮೇಗೌಡ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಅವ್ರ ತೋಟದಲ್ಲಿ ಇರ್ತಾರಂತೆ, ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಶಾಸ್ತ್ರ ಮುಗಿದ್ಮೇಲೆ ಎಲ್ಲರೂ ಹೊರಡೋಣ. ಸರಿ ಆದಿ. ಅಮ್ಮ, ನೀನು ಇಲ್ಲೇ ರಾಮ, ನಾನು ಕೊಟ್ಬಿಟ್ಟು ಬರ್ತೀನಿ. ಬೇಡ ಮನು, ನೀನು ಇಲ್ಲೇ ಇರು, ನಾನು ಹೋಗಿ ಕೊಟ್ಟು ಬರ್ತೀನಿ. ಅಮ್ಮ, ಆದ್ರೆ ಅಬ್ಬೆ ಹೇಳಿದ್ರಲ್ಲ ನಾನೇ ಕೊಟ್ಬಿಟ್ಟು ಬರಬೇಕು, ಅದೇ ಶಾಸ್ತ್ರ ಅಂತ. ಮನು, ಶಾಸ್ತ್ರನೇ ಇರಬಹುದು, ಆದರೆ ಶಾಸ್ತ್ರಕ್ಕಿಂತ ನನಗೆ ನಿನ್ನ ಜೀವ ದೊಡ್ಡದು. ಆ ನಂಜುಂಡ ನಿನಗೆ ಎಷ್ಟು ಅವಮಾನ ಮಾಡಿದ್ದಾನೆ. ನೀನೀಗ ಶಾಸ್ತ್ರ ಅಂತ ಹೇಳಿ ಇದನ್ನ ಒಬ್ಬನೇ ಕೊಡೋದಕ್ಕೆ ಹೋದ್ರೆ ನಿನ್ನನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾನೆ. ಅವನ ಸಿಟ್ಟನ್ನೆಲ್ಲ ನಿನ್ನ ಮೇಲೆ ತೋರಿಸ್ಕೊಳ್ತಾನೆ. ಅದಕ್ಕೆ ಹೇಳಿದ್ದು ನಾನೇ ಹೋಗಿ ಇದನ್ನ ಕೊಟ್ಟು ಬರ್ತೀನಿ ಅಂತ. ಅಮ್ಮ, ಅಬ್ಬೆಗೇನಾದ್ರೂ ಗೊತ್ತಾದ್ರೆ? ಅಬ್ಬೇಗೆ ನಾನು ಹೇಳ್ತೀನಿ.